ಎತ್ತುಗಳನ್ನ ನಾನು ನನ್ನ ಕೈಯಾರೆ ಮನೆಯಲ್ಲೇ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಪೂಜೆಗೆ ನಾನು ಎಷ್ಟು ಎತ್ತುಗಳನ್ನ ತಯಾರಿಸಿದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಗದ್ದೆ ಮಣ್ಣನ್ನು ತಗೊಂಬಂದಿದ್ದೆ ಹಿಂದಿನ ದಿನವೇ. ಹಾಗೆ ಅದನ್ನು ಷೋಡೋಪಚಾರದಿಂದ ಪೂಜೆ ಮಾಡಿ ನಂತರ ಎತ್ತುಗಳನ್ನ ತಯಾರ್ಸೋಕ್ಕೆ ಶುರು ಮಾಡಿದೆ. ಅರಿಶಿನ, ಕುಂಕುಮ, ಜೋಳದ ಕಾಳು, ಹಾಗೆ ಹತ್ತಿ. ಇಲ್ಲಿ ಹತ್ತಿನ ಯಾಕೆ ಬೆರೆಸ್ತೀವಿ ಅಂದರೆ ಅದು ಜಿಗಿ ಕೊಡುತ್ತೆ, ನಾವು ಕೊಟ್ಟಂಥ ಆಕಾರ ಚೆನ್ನಾಗಿ ಮೂಡುತ್ತೆ ಅನ್ನೋದಕ್ಕೋಸ್ಕರ ನಾವು ಹತ್ತಿನ ಬಳಸ್ತೀವಿ. ನನ್ನ ಹಿಂದಿನ ವೀಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಇವತ್ತು ಪೂಜೆಗೆ ಮಣ್ಣಿನ ಎತ್ತುಗಳನ್ನ ತಯಾರಿಸೋಣ. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಮಣ್ಣಿನ ಎತ್ತುಗಳನ್ನ ಮಾಡೋದನ್ನ ನೋಡ್ತಾ ಬೆಳೀತಾ ಬಂದಿದ್ದೀನಿ. ಅದೇ ಸಂಪ್ರದಾಯವನ್ನು ಈಗ ನನ್ನ ಮಕ್ಕಳಿಗೂ ಪರಿಚಯಿಸಬೇಕು ಅನ್ನೋದೇ ನನ್ನ ಆಸೆ. ನಾನು ಮಾಡುವಾಗ ನನ್ನ ಮಗನೂ ಕೂಡ ತುಂಬ ಆಸಕ್ತಿಯಿಂದ ನಾನು ಬರ್ತೀನಮ್ಮ ಮಾಡೋಣ ಅಂತ ಹೇಳ್ದ. ನಂಗೆ ತುಂಬ ಖುಷಿ ಆಯಿತು. ಸೊ ನಾವು ಕೂಡ ನಮ್ಮ ಸಂಸ್ಕಾರ, ಆಚಾರ ವಿಚಾರಗಳಿಗೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಆಗುತ್ತೆ ಅಂತ ಅವನಿಗೂ ಕೂಡ ಮಾಡೋದಕ್ಕೆ ಹೇಳಿದೆ. ಹಾಗೆ ಇಲ್ಲಿ ನೋಡ್ತಾ ನಮ್ಮ ಮಣ್ಣಿನ ಎತ್ತುಗಳು ಪೂಜೆಗೆ ಸಿದ್ಧವಾದವು. ಇಲ್ಲಿ ನಾನು ಮಾಡ್ತಾ ಇರೋದು ಬಾನಿ. ಇದು ತುಂಬ ಮುಖ್ಯ, ಅಥವಾ ಗಾನ್ಲಿ ಅಂತ ಕರೀತಾರೆ. ಅದರೊಳಗೆ ಮೇವು ಕೂಡ ಹಾಕ್ತಾರಲ್ವ, ಅದರಲ್ಲಿ ಶಿವಲಿಂಗ ಕೂಡ ಇರುತ್ತೆ. ಯಾಕೆ ಶಿವಲಿಂಗ ಇರುತ್ತೆ ಅಂದರೆ ಬಸವಣ್ಣನ ಮುಂದೆ ಶಿವ ಇರಲೇಬೇಕು, ಶಿವನ ಮುಂದೆ ನಂದಿ ಇರಲೇಬೇಕು. ಅಲ್ಲಿ ಮಧ್ಯದಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಅದೇ ಲಿಂಗು. ಆ ಲಿಂಗು ಬರಿದಿಡಬಾರ್ದು ಅಂತ ನಾಳೆ ಇದನ್ನು ಒಣಗಿ ಮೇಲೆ ಅದಕ್ಕೆ ಅಕ್ಕಿ ಮೇವು ಹಾಕಿ ಪೂಜೆಗೆ ಇಡ್ತೀವಿ. ನೋಡಿ, ಇಲ್ಲಿ ನಾನು ಮಾಡಿರೋವಂಥ ಬಸವಣ್ಣ ರೆಡಿಯಾಗಿದೆ. 2 ಜೊತೆ ಮಾಡಿದ್ದೀನಿ. ನನ್ನ ಇನ್ನೊಬ್ಬ ಮಗ ಕೂತಿರೋ ಬಸವಣ್ಣ ಮಾಡಿದ್ದಾನೆ, ನಾನು ನಿಂತಿರೋ ಬಸವಣ್ಣ. ಇದು ನೋಡಿ, ನನ್ನ ದೊಡ್ಡ ಮಗ ಮಾಡಿರೋ ಕೂತಿರೋ ಬಸವಣ್ಣ, ಇದು ನಿಂತಿರೋ ಬಸವಣ್ಣ. ಹಾಗೆ ನಮ್ಮ ಹಬ್ಬ, ಸಂಪ್ರದಾಯ ಮತ್ತು ಹಳ್ಳಿಯ ಪದ್ಧತಿಗಳು ವಿಡಿಯೋ ನಿಮಗಿಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಮಣ್ಣಿನ ಎತ್ತುಗಳನ್ನ ಪೂಜೆಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ನೋಡೋದು ಮಾತ್ರ ಮಿಸ್ ಮಾಡಬೇಡಿ. ಬಸವಣ್ಣಗಳನ್ನ ನಾನು ಹಾಗೆ ಗಾಳಿಯಲ್ಲಿ ಒಣಗೋದಕ್ಕೆ ಇಟ್ಟಿದ್ದೀನಿ, ಬಿಸಿಲಲ್ಲಿ ಇಟ್ಟಿಲ್ಲ. ಯಾಕೆಂದರೆ ಒಡೆದೋಗುತ್ತೆ ಅಂತ. ಇದಕ್ಕೆ ಬಣ್ಣ ಹಚ್ಚೋದಿಲ್ಲ.